ಕೇಂದ್ರ ಸರ್ಕಾರ ಅಕ್ಕಿಯಲ್ಲಿಯೂ ಕೂಡ ರಾಜಕೀಯ ಮಾಡ್ತಾ ಇದೆ. ನಾವು ಅಕ್ಕಿಯನ್ನು ಕೇಳಿದರೆ ಅವರು ಕೊಟ್ಟಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಆಹಾರ ಸಚಿವ KH ಮುನಿಯಪ್ಪ ಕಿಡಿಕಾರಿದ್ದಾರೆ. ಭಾರತ್ ಅಕ್ಕಿ ಅಂತ ಜಾರಿಗೆ ತಂದಿದ್ರು. ಆ ಯೋಜನೆಯನ್ನು ಸಮರ್ಪಕವಾಗಿ ಜಾರಿ ಮಾಡಿರಲಿಲ್ಲ. 29 ರೂಪಾಯಿ ಅಕ್ಕಿಯನ್ನು ಕೊಡೋದಾಗಿ ಹೇಳಿ ನಾಟಕ ಮಾಡಿದ್ರು. ಚುನಾವಣೆ ಮುಗಿತಾ ಇದ್ದಂತೆ ಯೋಜನೆಯನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಆಹಾರ ಸಚಿವ KH ಮುನಿಯಪ್ಪ. ಭಾರತ ಅಕ್ಕಿಯನ್ನು ಬಿಜೆಪಿಯವರು ಎಲೆಕ್ಷನ್ಗಾಗಿ ಬಿಟ್ಟಿದ್ರು. ಅವರ ಹತ್ರ ದಾಸ್ತಾನು ಇದೆ, ಅಕ್ಕಿ ಇದೆ, ಆದರೆ ರಾಜಕೀಯ ಮಾಡಿದ್ದಾರೆ. ಅದರಲ್ಲಿ ಈಗೂ ಕೂಡ ಅವ್ರ ಹತ್ರ ಅಕ್ಕಿ ಇದೆ. ನಾವು ಹಣ ಕೊಡ್ತೀವಿ, ಅಕ್ಕಿ ಕೊಡಿ ಅಂತ ಕೇಳಿದ್ವಿ, ಸುಮ್ಮನೆ ಕೇಳಲಿಲ್ಲ. ಯಾಕಂದರೆ ಕರ್ನಾಟಕ ಸರ್ಕಾರ 5 kg ಎಕ್ಸ್ಟ್ರಾ ಕೊಡುವಂಥದ್ದನ್ನು ಮಾಡಿದಂಥದ್ದು ಕಾರ್ಯಕ್ರಮಕ್ಕೆ ನಾವು ಹಣ ಕೊಡ್ತೀವಿ, ನೀವು ಕೊಡಿ ಅಂತ ಸಾಕಷ್ಟು ಸಾರಿ ಮಂತ್ರಿಗಳನ್ನು ನಾನು ಭೇಟಿಯಾಗಿದ್ದೆ. ಮುಖ್ಯಮಂತ್ರಿಗಳು ಪತ್ರ ಬರೆದರು, ಇಷ್ಟಾದರೂ ಕೊಡಲಿಲ್ಲ. ಅದಕ್ಕೆ ಬದಲಾಗಿ ಭಾರತ್ ಅಕ್ಕಿ ಅಂತ ಬಿಟ್ಟರು. ಅದು ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಲ್ಲ. ಚುನಾವಣೆ ಆದಮೇಲೆ ಅದನ್ನು ಹಿಂಪಡೆದರು. ಅದರ ಉದ್ದೇಶ ಸರಿಯಾಗಿಲ್ಲ, ಸಾಮಾನ್ಯ ಜನರ ಬಡವರ ಪರವಾಗಿಲ್ಲ. BJP ಸರ್ಕಾರ ಅದು ತೋರಿಸ್ತದೆ. ಪ್ರೈಸ್ ಇವತ್ತು ಮಾರ್ಕೆಟ್ನಲ್ಲಿ ಏನಿದೆ ರೇಟು, ಅದನ್ನು ಫುಡ್ ಕಾರ್ಪೊರೇಷನವ್ರು ಏನು ರೇಟು ಕೊಡ್ತಾ ಇದ್ದಾರೆ, ಆ ರೇಟ್ ನಾವು ಕೊಡ್ತೀವಿ. ನಮಗೆ ಅಕ್ಕಿ ಕೊಡ್ತೀವಿ. ಭಾರತ ಅಕ್ಕಿಯನ್ನು